ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಸ್ ವಿ ಕನ್ನಡ ವ್ಲಾಗ್ಸ್. ಇವತ್ತು ರೊಟ್ಟಿ ಹಾಗಲಕಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಯಾಕಂದರೆ ಎಣ್ಣೆಲಿ ಹುರಿದಷ್ಟು ಕೈ ಅಂಶ ಜಾಸ್ತಿ ಇರಲ್ಲ. ಕೆಲವರು ನೈಟೆಲ್ಲ ಕಟ್ ಮಾಡಿ ನೆಲದ ಮೇಲೆ ಹಾಕಿದ್ರೆ ಕೈ ಬರಲ್ಲ ಅನಿಸುತ್ತೆ. ಹಿಂಗೆ ಎಣ್ಣೆಲಿ ಹುರಿದ್ರೂ ಕೈ ಬರಲ್ಲ. ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊ ಹಣ್ಣು ಮತ್ತು ಕ್ಯಾಪ್ಸಿಕಮ್. ನಾನು ಕ್ಯಾಪ್ಸಿಕಮ್ಮು ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ಸ್ ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಂಡಿದ್ದೀನಿ. 1.5 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನು ಮಸಾಲೆ ಪೌಡ್ರು ಮತ್ತು ಸ್ವಲ್ಪ ಅರಿಶಿನ. ಮತ್ತು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಪಟ ಪಟ ಸಿಡಿಯೋವರೆಗೂ ಹಾಗೆ ಬಿಟ್ಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಮೀಡಿಯಮ್ ಸೈಜ್ ಈರುಳ್ಳಿ, ಆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಬ್ರೌನ್ ಕಲರ್ ಬಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳಿ. 1 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಿನ್ನಿ, ಕೈ ಅಂತ ಇರಬೇಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕೈ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಹಾಗಲಕಾಯಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೇ ಇಷ್ಟ ಆಗುತ್ತೆ. ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಅದನ್ನು ಸಹ ಸ್ವಲ್ಪ ಸ್ಮೂತ್ ಆಗೋ ತನಕ ಹುರ್ಕೊಳ್ಳಿ. ಇದೆಲ್ಲ ಆ್ಯಡ್ ಸ್ವಲ್ಪ ಹುರಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳಿ. ಅದಾದಮೇಲೆ ಹಾಗಲಕಾಯಿ ಹುರಿದಿಟ್ಕೊಂಡಿದ್ವಲ್ಲ, ಹಾಗಲಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗಲಕಾಯಿ ಚೆನ್ನಾಗಿ ಎಣ್ಣೆಲಿ ಹುರಿದಿಟ್ಕೊಂಡಿರೋದ್ರಿಂದ ಆ ಕಲರ್ ಆಗಿದೆ. ನೀಟಾಗಿ ಹುರ್ಕೊಳ್ಳಿ. ಯಾವುದೇ ರೀತಿ ಕೈ ಬರಲ್ಲ, ಲೈಟಾಗಿರುತ್ತೆ ಅಷ್ಟೇ. ಕೈ ತಿನ್ಬೋದು, ಕೆಲವರು ಕೈ ಅಂತ ಹಾಗಲಕಾಯಿ ತಿನ್ನಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಹಣ್ಣು ಕುಯ್ದಿಟ್ಕೊಂಡಿದ್ವಲ್ಲ ಮೀಡಿಯಮ್ ಸೈಜಿಂದು, ಆ ಟೊಮೆಟೊ ಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ಟೊಮೆಟೊ ಹಣ್ಣು ಹಾಕ್ಕೊಂಡ್ರೆ ಹುಳಿ ಅಂಶ ಬಿಟ್ಕೊಂಡು ಬೇಗ ಫ್ರೈ ಆಗೋಲ್ಲ ಅಂತೇಳಿ ಆಮೇಲೆ ಟೊಮೆಟೊ ಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಮೂತ್ ಆಗೋ ತನಕ ಹುರ್ಕೊಳ್ಳಿ. ಆಮೇಲೆ ಏನೇನು ಖಾರದ ಪುಡಿ, ಧನಿಯಾ ಪುಡಿ, ಮಸಾಲೆ ಹೇಳಿದ್ನಲ್ಲ, ಗರಂ ಮಸಾಲ ಇದನ್ನೆಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕದು ಟೀ ಗ್ಲಾಸಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಯಬೇಕಲ್ಲ, ಅದು ಬೇಯೋ ತನಕ ಬಿಟ್ಕೊಂಡು ನೋಡಿ. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಅದು ಬೇಯಾಗ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಹಾಗಲಕಾಯಿ ಇದೆಲ್ಲ ಒಂದು 10 ನಿಮಿಷ ಬೇಯ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ, ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆ ಎಣ್ಣೆ ಅಂಶ ಬಿಡೋ ತನಕ ಬೇಯಿಸ್ಕೊಳ್ಳಿ. ನೋಡಿ, ಲಿಡ್ ಕ್ಲೋಸ್ ಮಾಡಿಕೊಂಡು ಇವಾಗ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ರೆಡಿಯಾಗಿದೆ. ಈಗ ಇದ್ರ ಜೊತೆಲೇ ಕಾಂಬಿನೇಷನ್ ರೊಟ್ಟಿ, ಚಪಾತಿ, ಅನ್ನಕ್ಕೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡಿ ಟ್ರೈ ಮಾಡಿ. ಮತ್ತು ಇದ್ರ ಜೊತೆ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಲಿ ನಾನು 2 ಲೋಟ ನೀರು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಲೈಟಾಗಿ ಕುದಿಯೋಕ್ಕೆ ಬಂದಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಲ್ಲುಪ್ಪು. 2 ಲೋಟ ನೀರಿಗೆ 1-1.5ರಿಂದ 1 ಲೋಟ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀರು ನೋಡಿ, ಹಿಂಗೆ ಕುದೀತಾ ಇರೋ ಟೈಮಲ್ಲಿ 1 ಲೋಟ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮುದ್ದೆ ಮಾಡ್ಕೊಳ್ಳೋಕ್ಕೆಲ್ಲ ತಿರುಗ್ತೀವಲ್ಲ, ಆ ಥರ ಏನು ತಿರ್ಕೊಳ್ಳೋದು ಬೇಡ. ಲೈಟಾಗಿ ಒಂಚೂರು ಬಿಸಿ ಆಗಂಗೆ ಹಂಗೆ ಸ್ಲೋ ಮಾಡಿಕೊಂಡು, ಗ್ಯಾಸ್ನ ಸ್ಲೋ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹಿಂಗೆ ತಿರುಗ್ಕೊಳ್ಳಿ. ಜಾಸ್ತಿ ಎಲ್ಲ ಏನು ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿಲಿ ಹಿಂಗೆ ತಿರುಗ್ಕೊಳ್ಳಿ ಅಷ್ಟೇ. ತಿರುಗ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ.
ಆಫ್ ಮಾಡಿ ಹಿಂಗೆ ತಿರುಗ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ತಣ್ಣಗೆ ಅದು ಬೆಚ್ಚಗಿರೋ ತನಕ ಮುಚ್ಚಿ ಒಂದು ಸೈಡಿಗಿಡಿ ಒಂದು 5 ನಿಮಿಷ. ಆಮೇಲೆ ಬೆಚ್ಚಗಿದ್ದಾಗೆ ಒಂದು 5 ನಿಮಿಷ ಈ ಥರ ತಿರುಗ್ಬಿಟ್ಟು ಎತ್ತಿಟ್ಬಿಡಿ ಮುಚ್ಚಿಬಿಟ್ಟು. ಒಂದು 5 ನಿಮಿಷ ಆದಮೇಲೆ ಅದನ್ನ ತಗೊಂಡು ಚೆನ್ನಾಗಿ ಕೈಯಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ. ಎಷ್ಟು ನೀಟಾಗಿ ಬರುತ್ತೆ ಈ ಥರ ತಿರುವಿ ಇಟ್ಕೊಳ್ಳಿ. ನೋಡಿ ಈ ಥರ ತಿರುವಿ ಮುಚ್ಚಿ ಎತ್ತಿಡಿ. ಒಂದು 5 ನಿಮಿಷ ಆದಮೇಲೆ ಮತ್ತೆ ನೋಡಿ ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾನು ಇದನ್ನ ತೊಗೊಂಡು ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು, ಇನ್ನೂ ಸ್ವಲ್ಪ ಲೈಟಾಗಿ ಬಿಸಿ ಇದೆ, ಲೈಟಾಗಿ ಬಿಸಿ ಇದ್ದಂಗೆ ಕಲಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿತ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಎಲ್ಲನೂ ಇದು ಮಾಡಿಕೊಂಡು ಮೆತ್ಕೊಂಡ್ರೆ ರೊಟ್ಟಿ ತುಂಬ ಸ್ಮೂತಾಗಿ ಬರುತ್ತೆ. ಏನು ಗಟ್ಟಿ ಎಲ್ಲ ಏನೂ ಆಗೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ಕೆಲವರು ಅನ್ನ ಆ್ಯಡ್ ಮಾಡ್ತಾರೆ, ನನಗೆ ನಾನು ಅನ್ನ ಆ್ಯಡ್ ಮಾಡಿಲ್ಲ, ಅನ್ನ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರೆ. ಅನ್ನ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಬರೀ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡು ಮಾಡಿದ್ದೀನಿ. ನೋಡಿ ಈ ಥರ ಕಲಸಿ ಇಟ್ಟಿದ್ದೀನಿ, ನೀಟಾಗೆಲ್ಲ ಮಿದ್ದಿ ಮತ್ತು ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಈಗ ಮಿದ್ದಿಬಿಟ್ಟು ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ತೊಗೊಂಡು ಉಂಡೆ ಮಾಡಿಕೊಂಡು ಕೈಯಲ್ಲಿ ಬೇಕಾದ್ರೆ ರೊಟ್ಟಿ ತಟ್ಬೋದು, ಲಟ್ಟಿಸ್ಕೊತೀನಿ ಅಂದರೆ ಲಟ್ಟಿಸ್ಕೊಬೋದು. ನಾನು ಕೈಯಲ್ಲಿ ತಟ್ಟಕ್ಕೆ ಬರೋದ್ರಿಂದ ಕೈಯಲ್ಲೇ ತಟ್ಟಿದ್ದೀನಿ ರೊಟ್ಟಿನ. ಚೆನ್ನಾಗಿ ಬರುತ್ತೆ ರೊಟ್ಟಿ, ಟ್ರೈ ಮಾಡಿ ನೋಡಿ. ಈ ಥರ ಹಿಟ್ಟು ಹಾಕ್ಕೊಂಡು ತೊಟ್ಬಿಟ್ಟು ಬೇಯಿಸ್ಕೊಳ್ಳೋದು. ಟ್ರೈ ಮಾಡಿ ನೋಡಿ, ಬೇಗ ಆಗುತ್ತೆ. ಸಂಡೇ ಹೊತ್ತು ಮನೇಲಿ ಇರ್ತೀರಲ್ಲ ಅಂಥ ಟೈಮಲ್ಲಿ ಟ್ರೈ ಮಾಡಿ. ಡೈಲಿ ಆಫೀಸಿಗೆ ಹೋಗೋರಿಗೆಲ್ಲ ಮಾಡೋಕ್ಕಾಗಲ್ಲ ರೊಟ್ಟಿ ಎಲ್ಲ. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಅಕ್ಕಿ ರೊಟ್ಟಿಗೂ ಹಾಗಲಕಾಯಿ ಪಲ್ಯಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಮತ್ತು ಮೇಲೆ ನೀರು ಸವರ್ಕೋಬೇಕು. ನೀರನ್ನು ಸವರ್ಕೋತಾ ಇರೋದು ನಾನು, ಎಣ್ಣೆ ಅಲ್ಲ. ಒಂದು ಬಟ್ಟೆ ಇದ್ದರೆ ಬಟ್ಟೆಯನ್ನು ತೊಗೊಂಡು ನೀರನ್ನ ಸವರ್ಕೊಳ್ಳಿ ಒಂದು ಸೈಡಿಗೆ ಮಾತ್ರ. ಇನ್ನೇನು ರೊಟ್ಟಿ ತಿರುವಾಕಬೇಕು ಅನ್ನೋ ಟೈಮಲ್ಲಿ ನೀರನ್ನ ಸ್ವಲ್ಪ ಸವರ್ಕೊಂಡು ರೊಟ್ಟಿನ ತಿರುವಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. ಜಾಸ್ತಿ ಕೊಟ್ಟರೆ ಸೀದೋದಂಗೆ ಆಗುತ್ತೆ, ಆದರೆ ಬೆಂದಿರಲ್ಲ ರೊಟ್ಟಿ. ಬಟ್ಟೆ ತೊಗೊಂಡು ಹೊತ್ಕೊಳ್ಳಿ, ಉಬ್ಬಿ ಬರುತ್ತೆ ರೊಟ್ಟಿ, ಚೆನ್ನಾಗಿ ಉಬ್ಬಿ ಬರುತ್ತೆ. ನನಗದು ಉಬ್ಬರೋದು ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ, ಇಲ್ಲ ತೋರಿಸ್ತಿದ್ದೆ. ನೋಡಿ ಈಗ ರೆಡಿಯಾಗಿದೆ ರೊಟ್ಟಿ ಮತ್ತು ಪಲ್ಯ. ನೋಡ್ತಾ ಇರ್ಬೋದು ರೊಟ್ಟಿ ನಾನು ಮಾಡಿರೋದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಆಗಲ್ಲ ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸ್ಮೂತಾಗಿರುತ್ತೆ ರೊಟ್ಟಿ. ರೊಟ್ಟಿ ಪಲ್ಯ ರೆಡಿಯಾಗಿದೆ. ತಿನ್ನೋಣ ಇವಾಗ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ ಟೇಸ್ಟ್. ಟ್ರೈ ಮಾಡಿ ನೋಡಿ. ಲೈಕ್, ಕಮೆಂಟ್ ಪ್ಲೀಸ್. ಯಾರ ನನ್ನ ಮೊದಲು ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ ಗೈಸ್. ಹೇಗಿತ್ತು ರೊಟ್ಟಿ ಹಾಗಲಕಾಯಿ ಪಲ್ಯ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.